ಎಲ್ಲರಿಗೂ ನಮಸ್ಕಾರ. ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಲಾಗ್ಸ್ ಏನಪ್ಪ ಅಂತಂದರೆ, ನಾವು ಇವಾಗ ಧರ್ಮಸ್ಥಳದಿಂದ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಆಯಿತು. ಅದಾದಮೇಲೆ ನಾವು ಕುಕ್ಕೆಗೆ ಹೋಗಬೇಕು ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಂದು ಮೇಯ್ನ್ ಅರ್ಕೆ ಇರೋದೇ ಕುಕ್ಕೆನಲ್ಲಿ, ನಂದು ಮುಡಿ ಕೊಡೋದೆಲ್ಲ ಕುಕ್ಕೆನಲ್ಲೇ ಇರೋದು. ಹಾಗಾಗಿ ಫಸ್ಟು ಕುಕ್ಕೆಗೆ ಹೋಗ್ಬಾರ್ದು, ಫಸ್ಟು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಾವಿಲ್ಲಿ ಬಂದ್ವಿ. ಕುಕ್ಕೆನಲ್ಲಿ ಸರ್ಪ ಸಂಸ್ಕಾರ ಮಾಡಬೇಕು, ಹಾಗೆ ಮುಡಿ ಕೊಡಬೇಕು, ಇದೆಲ್ಲ ಅರ್ಕೆ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕು. ಇವಾಗ ನಾವು ಕುಕ್ಕೆಗೆ ಬಂದ್ವಿ. ಕುಕ್ಕೆಗೆ ಬಂದು ಇಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಅಲ್ಲಿ ದೇವಸ್ಥಾನದ ಪ್ರಸಾದ ತಿನ್ನೋಣ ಅಂತಲೇ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ಅಷ್ಟು ರಶ್ಶಲ್ಲಿ ನಾವು ಊಟ ಮಾಡಿ ಇದು ಮಾಡೋಕ್ಕಾಗಲ್ಲ, ಅಂದರೆ ಅದು ಟೈಮಿಂಗ್ಸ್ ಬೇರೆ, ಅದು ಕ್ಲೋಸ್ ಆಗ್ತಿತ್ತು. ಹಂಗಾಗಿ ಅಷ್ಟು ಕ್ಯೂನಲ್ಲಿ ಹೋಗೋಕ್ಕಾಗಲ್ಲ, ಮಗುನೂ ಹೊಟ್ಟೆ ಹಸ್ಕೊಂತಾನೆ ಅಂದ್ಬಿಟ್ಟು ಇಲ್ಲೇ ಈ ಕುಮಾರ ಕೃಪಾ ಹೋಟೆಲ್ ಅಂತ ಇಲ್ಲಿ ಹೋಟೆಲ್ ಇದೆ, ಅಲ್ಲಿ ಬಂದು ಊಟ ಮಾಡಿಕೊಂಡು ನಾವು ಸರ್ಪ ಸಂಸ್ಕಾರ ಮಾಡಿಸ್ಲಿಕ್ಕೆ ಅಂತ ಬಂದಿರೋದು. ಒಂದು 2 ರಿಂದ 3 ದಿನ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಸರ್ಪ ಸಂಸ್ಕಾರ ಮಾಡಿಸೋರಿಗೆ ಅಂತಲೇ ರೂಮ್ಗಳು ಕೊಟ್ಟಿರ್ತಾರೆ ಅವರೇನೆ. ಅದು ಯಾವ ರೂಮು ಏನು ಅಂತ ನಮಗೇನು ಗೊತ್ತಿರಲ್ಲ, ಯಾವ ಹೋಟೆಲ್ಲು ಅಂತಲೂ ನಮಗೆ ಗೊತ್ತಿರಲ್ಲ. ಇವಾಗ ನಾವು ಅಲ್ಲಿ ಆಫೀಸ್ ಹತ್ರ ಹೋಗಿ ನಮ್ದೇನು ಬುಕ್ ಆಗಿದೆ, ನಾವು ಆನ್ಲೈನಲ್ಲಿ ಬುಕ್ ಮಾಡಿರ್ತೀವಲ್ಲ, ಸೊ ಅದನ್ನು ಅವ್ರಿಗೆ ರೆಸಿಪ್ಟ್ ತೋರಿಸಿ ಆವಾಗ ಅವರು ಹೇಳ್ತಾರೆ ಯಾವುದು ಹೋಟೆಲಲ್ಲಿರೋದು, ಯಾವ ರೂಮ್ ನಂಬರ್ ಅಂತ ಎಲ್ಲನೂ ಹೇಳ್ತಾರೆ. ಅಲ್ಲಿ ಅವರು ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟನ್ನ ತೊಗೊಂಡೋಗಿ ನಾವು ಅವ್ರು ಯಾವ ಹೋಟೆಲ್ ಹೇಳಿರ್ತಾರೆ ಅಲ್ಲೋಗಿ ನಾವು ಅವ್ರಿಗೆ ತೋರಿಸಿದ್ರೆ ಅವ್ರು ನಮ್ಗೆ ಯಾವ ರೂಮ್ ನಂಬರ್ ಅಂತ ಎಲ್ಲ ಹೇಳ್ತಾರೆ. ಇವಾಗ ನಾವು ಹೋಟೆಲ್ ಹತ್ರನೇ ಹೋಗ್ತಾ ಇದ್ದೀವಿ. ಈ ಸರಿ ಹೋದ ಸರಿ ನಮಗೆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟೆಲ್ ಸಿಕ್ಕಿತ್ತು. ಈ ವರ್ಷ ನಮಗೆ ದೇವಸ್ಥಾನ ಎಲ್ಲಿದೆಯೋ, ಸರ್ಪ ಸಂಸ್ಕಾರ ಎಲ್ಲಿ ನಡೆಯುತ್ತೋ ಹಾಲು, ಅದ್ರ ಪಕ್ಕನೇ ರೂಮ್ ಕೊಟ್ಟಿದ್ದರು. ಬಟ್ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ವೆದರೆಲ್ಲ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಳೆ ಬಂದು ಹೋಗಿ ನಿಂತಿತ್ತು. ಮೋಡ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಹಿಂದೆ ಬೆಟ್ಟ, ಅದೆಲ್ಲ ಬೆಟ್ಟದ ಮಧ್ಯೆ ಹೊಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂಥರ ನೋಡೋಕ್ಕೆ ಸಖತ್ತಾಗಿತ್ತು. ನಾವಿವಾಗ ಹೋಟೆಲ್ ಹತ್ರನೇ ಹೋಗ್ತಾ ಇರೋದು. ಇವತ್ತು ಏನು ಪೂಜೆ ಇರಲ್ಲ. ಇವತ್ತು ಏನು ಅಂದರೆ ನಾವು ದೇವ್ರ ದರ್ಶನ ಮಾಡ್ಕೊಬೇಕು ಮತ್ತು ದೇವ್ರ ಪ್ರಸಾದ ಎಲ್ಲ ತಿಂದು ಮತ್ತೆ ರೂಮಲ್ಲೇ ಬಂದು ಸ್ಟೇ ಆಗೋದು. ನಮಗೆ ನಾಳೆಯಿಂದ ಪೂಜೆ ಇರುತ್ತೆ. ಆಚೆನೇ ಶವರ್ ಹಾಕೊಂಡಿದ್ದಾರೆ. ನೋಡಿಗ ಜೋಡಕ್ಕೆ ನೀತಿ ನೋಡಿಗ ಕಲ್ಪಡ ನಾವು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ
ಇವಾಗ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವಿಲ್ಲಿ ಮೂಲ ದೇವರು ಅಂತ ಇರುತ್ತಲ್ಲ ದೇವಸ್ಥಾನ ಅಲ್ಲಿದೆಯಲ್ಲ ಅಲ್ಲಿಗೆ ಬಂದ್ವಿ. ಫಸ್ಟು ನಮ್ಮ ರೂಮ್ ಅಲ್ಲೇ ಇದ್ದಿದ್ದು, ಸೊ ಹಂಗಾಗಿ ಫಸ್ಟ್ ಅಲ್ಲಿಗೆ ಬಂದ್ವಿ. ಇಲ್ಲಿ ದರ್ಶನ ಪಡ್ಕೊಂಡು ಮತ್ತೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಾಮೂಲಿ ನೀವು ನೋಡಿರ್ತೀರಲ್ಲ, ಸೊ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲೊಂದು ಸರಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಮತ್ತೆ ನಾವು ರೂಮಲ್ಲಿ ಹೋಗಿ ನೈಟು ನಿದ್ದೆ ಮಾಡಿ ಬೆಳಗ್ಗೆ ಅವ್ರು ಎಷ್ಟು ಗಂಟೆಗೆ ಬರಬೇಕು ಏನು ಎತ್ತ ಅಂತ ಹೇಳಿರ್ತಾರೆ, ಆವಾಗ ನಾವು ಹೋಗ್ಬೇಕು, ಅಷ್ಟೊತ್ತಿಗೆ ರೆಡಿಯಾಗಿ ಹೋಗಬೇಕು. ಕಟ್ಟಂಗಿಲ್ಲ ಅಂತ ಇಲ್ಲ, ಅಲ್ಲಿ ದೇವ್ರ ಮಗು ಇದೆ ಅದರಲ್ಲಿ. ಹೌದಾ? ಕೈ ಬಿಡಪ್ಪಿ, ನೋಡ್ಬೋದಾ? ಮುಟ್ಬಾರ್ದು, ತೊಟ್ಲು ಇದೊಳಗೆ ಹಾಕೋದು, ಉಂಡೊಳಿಗೆ ಇದು ಉಂಡೊಳಿಗೆ ಹಾಕೋವೆ ಎಲ್ಲ ತಗೊಂತಿಲ್ಲ. ಎಷ್ಟು ಸರ್ ಇದು? 150, 250, 4 3 ಸೈಜ್ ಇದೆ ಅದರಲ್ಲಿ. ದೊಡ್ಡದು ಎಷ್ಟು ಸರ್ ಇದು? ಅದು 250, ಅದಕ್ಕಿಂತ ದೊಡ್ಡದು 400. ಇದು 150. ನೋಡ ಕೇಳಿಸ್ತಾ? ಮುಟ್ಟಂಗಿಲ್ಲ, ಯಾರು ಹಾಕ್ತಾರೆ ಅವ್ರು ಮತ್ತೆ ತಗೋಬೇಕದು ಅಂತ. ಚಿನ್ನದ್ದು ಇದೆಯಾ? ಚಿಕ್ಕದಲ್ಲ ಅದು, ಅದಕ್ಕೆ 400, ಚಿಕ್ಕದಾದ್ರೆ 100 ರೂಪಾಯಿಂದ ಸ್ಟಾರ್ಟ್. 100 ರೂಪಾಯಿ ಈಗ 100 ಹೊಡಿದು ಇಲ್ಲ ಇನ್ನು ದೂರ ಇದು. ಯಾವ್ದು ಹಾಕಿಸ್ಕೊಂಡಪ್ಪಿ? ಎರಡ ಇದು ತಗೊಂಡ ಇದು ಮೀಡಿಯಂ ಮೀಡಿಯಂ ಚಿಕ್ಕದು ಅವ್ರು ಹೇಳಿಲ್ವಾ ದೊಡ್ಡದು ಬಲ್ಗೈ ಇಸ್ಕೊಳಮ್ಮ ಎಬ್ಬಿ ಬಿಟ್ಟು ಅದಕ್ಕೆ ಹಾಕ ಒಲೆ ಹಾಕಿ ದೇವ್ರಿಗೆ. ಯಾವ್ದು ಹಾಕ್ತೀರಿ ಉಂಡಿಗೆ? 4 ಹಾಕ್ತೀರಾ? ಯಾವ್ದು ಹಾಕ್ಬೇಕು? ಬೇಡ ಅಲ್ಲ ಇಲ್ಲಿಗೆ ಬಂದಾಗಿದೆ. ಈಗ ಬಂದಾಗಿಲ್ಲ, ಅದಕ್ಕೆ ಅಲ್ಲಿ ಹಾಕಿಲ್ವಾ? ಅಲ್ಲೇ ಹಾಕು. ಈಗ ಹಾಕ್ತಾರೆ, ಅಲ್ಲಿ ಹೋಗಿ ಇಲ್ಲ 9 ಗಂಟೆವರೆಗೆ ಇದೆ ಅಲ್ಲಿ. ಎಲ್ಲ ಹಾಕ್ತಾರೆ. ಪೂಜೆ ಮಾಡಿಸಿ ಹಾಕ್ಬೇಕಾ? ಇಲ್ಲ ಬೇಡ್ಕೊಂಡು ಹಾಕಿದ್ರೆ ಆಯ್ತು. ಆಯ್ತು, ಏನು ತರಕ ಇವತ್ತು ಮಂಗಳವಾರ ಹಾಕ್ತಾನೆ ಅಂತ. ಇವತ್ತು ಅದ್ರ ದಿವಸ ಅಲ್ವ? ನಾವಲ್ಲಿ ದರ್ಶನ ಮಾಡಿಕೊಂಡು ನಾಗಪ್ಪ ದೇವ್ರ ವಿಗ್ರಹ ಮತ್ತು ತೊಟ್ಲು ಅದೆಲ್ಲ ತೊಗೊಂಡು ದೇವ್ರಿಗೆ ಹರಕೆ ಸಲ್ಸೋಣ ಅಂದ್ಬಿಟ್ಟು ನಾವು ಅಲ್ಲಿ ಇನ್ನೊಂದು ದೇವಸ್ಥಾನ ಐತೆಲ್ಲ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಇಲ್ಲಿ ಮಧ್ಯೆ ಹೋಗೋ ರೋಡಲ್ಲಿ ಈ ಥರ ಅಂಗಡಿಗಳೆಲ್ಲ ಇಟ್ಟವ್ರೆ. ಲೇಪನಂತೂ ಅಷ್ಟೇ ಮುಗಿದ ಕತೆ. ಹೋಗನ್ ಬಾ ಈ ಕಡೆ ಎಳ್ಕೊಂಬಂದ್ಬಿಟ್ಟ ಅವ್ರ ಅಪ್ಪ ಕರ್ಕೊಂಡು ಹೋಗು ಅಂತ. ಹಂಗೆ ನೋಡ್ಕೊಂಡು ಹೋಗೋಣ, ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಸರಿ ಒಂದು ಸರಿ ನೋಡ್ಕೊಂಡು ಹೋಗೋಣ, ನಾಳೆ ಬಂದು ಏನು ತೊಗೊಬೇಕು ಏನು ತೊಗೊಬಾರ್ದು ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಹಂಗೆ ದಾರಿ ಮಧ್ಯೆ ಇತ್ತಲ್ವ, ಹಂಗಾಗಿ ನೋಡ್ತಾ ಇದ್ವಿ. ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಇದು ಅಷ್ಟೇನಾ? ಆರಾಮ್ಸೆ ತಗೊಂಡು ಮಾಡಿಕೊಂಬೋದು. ಇದಕ್ಕೆ ಆಗ್ತವೆ, ಡೆಕೋರೇಷನ್ ಇಡಕ್ಕಾಗ್ತವೆ. ಇವೆಲ್ಲ ಬೇಕು ಅಂದ್ರೆ ಸಿಗಲ್ಲ. ಆರಾಮ್ಸೆ ತಗೊಬೋದು. ವೆಹಿಕಲ್ಗಳು ಒಳ್ಳೊಳ್ಳೆ ರೇಟಿಗೆ ಕೊಡ್ತಾವ್ರೆ. ಕವಡೆಗಳು ಬೇರೆ ಇದ್ದಾವೆ. ಹಾ ಏನಮ್ಮ? ದ್ರಾಕ್ಷಿನ ಹೊಡಿತಾರ ಸ್ವಲ್ಪ ಬೇಡ ಬಿಡು ಆಯ್ತು. ಬರಂ
ಎಷ್ಟಿದು? ನಾಳೆಯಿಂದ ತಲೆಯಲ್ಲಿ ಕೂದಲೇ ಇರಲ್ಲ, ನನಗೆ ಯಾಕೆ? ತುಂಬ ಮಳೆ ಬೀಳ್ತಾ ಇದೆ. ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ಸಮ್ಮರ್ ಅವಾಗ ತಾನೇ ಕಳೀತಾ ಇತ್ತು ಮತ್ತು ಮಳೆಗಾಲ ಶುರುವಾಗ್ತಾಯಿತ್ತು. ಮಳೆ ಬಿಟ್ಟು ಬಿಟ್ಟು ಬರೋದೆಲ್ಲ ಮಾಡ್ತಾಯಿತ್ತು. ಸ್ವಲ್ಪ ಚಳಿನೂ ಆಗೋದು, ಸ್ವಲ್ಪ ಸೆಕೆನೂ ಆಗೋದು, ಈ ಥರ ವೆದರ್ ಇತ್ತು. ನಾವು ದರ್ಶನ ಮಾಡೋಣ ಅಂತ ಬಂದ್ವಿ, ನೆನ್ಕೊಂಡೇ ಬಂದ್ವಿ. ಇನ್ನೇನು ಸಣ್ಣ ಸಣ್ಣಗೆ ಅನಿತಾ ಇತ್ತಲ್ವ ಮಳೆ ಅಂದ್ಬಿಟ್ಟು. ಬಟ್ ಊಟದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬಾ ಕ್ಯೂ ಇತ್ತು. ನಾವು ಅದೇ ಅಂದ್ಕೊಂಡ್ವಿ, ಹೆಂಗಪ್ಪ ಊಟ ಮಾಡೋದು, ಅದು ಕೆಸರು ಬೇರೆ ಎಲ್ಲ ಕಚ್ಚಪಿಚ್ಚಿ ಆಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಏನಪ್ಪ ಮಾಡೋದು ಅಂದ್ಕೊಂಡು ಹೋದ್ವಿ. ಇಲ್ಲಿ ದರ್ಶನ ಮಾಡೋಣ ಅಂತ ಹೋದಾಗ ಅಲ್ಲಿನೂ ದೇವ್ರದ್ದು ಉತ್ಸವ ಎಲ್ಲ ನಡೀತಾ ಇತ್ತು. ನೋಡೋದಕ್ಕಂತೂ ಕಣ್ಣಿಗೆ ಆನಂದ, ಆನೆ ಎಲ್ಲ ಇತ್ತು, ಸಖತ್ತಾಗಿತ್ತು. ನೀವೇ ನೋಡಿ, ತುಂಬ ಚೆನ್ನಾಗಿದೆ ಇದು ಉತ್ಸವ. ಬೆಳಗ್ಗೆ ಅವರು 9 ಗಂಟೆಗೆ ಅಲ್ಲಿರಬೇಕು ಅಂತ ಹೇಳಿದರು. ದೇವಸ್ಥಾನದ ಹತ್ರ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿನೀರು ಬರುತ್ತೆ ಅಂತ ಹೇಳಿದರು. ಅಷ್ಟರೊಳಗೆ ಸ್ನಾನ ಮಾಡ್ಕೊಬೇಕು ಅಂದ್ಬಿಟ್ಟು, ಹಂಗಾಗಿ ಅಷ್ಟರೊಳಗೆ ಬೇಗ ಎದ್ದು ಸ್ನಾನ ಮಾಡಿ ಬಟ್ಟೆಗಳಿದ್ದು ಅವನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಸೀರೆ ಹಾಕ್ಕೊಬೇಕಿತ್ತು. ಪೂಜೆಗೆ ಸೀರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡೆ.
ನಮ್ಮ ಯಜಮಾನ್ರು ಬೇಗ ಸ್ನಾನ ಮಾಡಿ ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಹೋದ್ರು ಟಿಕೆಟ್ ತೊಗೊಳ್ಳೋಕ್ಕೆ ಅಂದ್ಬಿಟ್ಟು. ಅಂದರೆ ನಾವೀಗ ಏನು ಕೂತ್ಕೊತೀವಿ ಸರ್ಪ ಸಂಸ್ಕಾರಕ್ಕೆ, ಅದು ನಮ್ಮ ರೂಲ್ ನಂಬರ್ ಏನು ಎತ್ತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ, ಅಲ್ಲಿಗೆ ಹೋಗಬೇಕು. ಮತ್ತು ಹಾಗಾಗಿ ಅಲ್ಲಿ ಹೋಗಿ ತಿಳ್ಕೊಳ್ಳೋಕ್ಕೆ ಅಂತ ಹೋಗಿದ್ರು. ಅದಲ್ಲದೆ ನಾವು ಸರ್ಪ ಸಂಸ್ಕಾರ ಮಾಡಿಸೋಕ್ಕೂ ಮೊದಲು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಮತ್ತೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ಕೊಬೇಕು ಪೂಜೆನ. ಅವರೇ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರು ಒಂದು 9 ಗಂಟೆ ಹೇಳಿದ್ರು, ಅದು ಸ್ಟಾರ್ಟ್ ಮಾಡುವಾಗ 10:30 ಆಯಿತು. ಏಕೆಂದರೆ ಫಸ್ಟ್ನೇ ಸರಿ ಇದು ಫಸ್ಟ್ ಬ್ಯಾಚ್ ಅಲ್ವಾ, ಹಾಗಾಗಿ ಜನ ಸ್ವಲ್ಪ ಹೋಗೋದು ಬರೋದು ಮಾಡುತ್ತೆ ಮತ್ತು ಸಂಕಲ್ಪ ಎಲ್ಲ ಮಾಡ್ಕೊಳ್ಳುವಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು 10:30ಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಜನಕ್ಕೆ ಮಾತ್ರ ಬೇಗ ಹೇಳಿದರು, ಬೇಗ ಬರಬೇಕು ಅಂದ್ಬಿಟ್ಟು. ಇಲ್ಲಿ ನೋಡಿ ಕ್ಯೂ ನಿಂತಿದೆ. ನಾವಿದು ಯಾಕೋ ಕ್ಯೂ ನಿಂತಿದೆಯಲ್ಲ ಅಂದ್ಬಿಟ್ಟು ನಮ್ಮ ರೂಮ್ ಏನಿದೆ ಅಲ್ಲಿ ಕಾಣಿಸ್ತಿತ್ತು, ಇಲ್ಲಿ ಜನ ಓಡಾಡೋದೆಲ್ಲ ಅಲ್ಲೇ ಅದೇ ಅಲ್ವಾ ಸರ್ಪ ಸಂಸ್ಕಾರ ಅದು ಹಾಲಿರೋದು. ಹಾಗಾಗಿ ಇದೇನಪ್ಪ ಪೂಜೆ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಅಂದ್ಬಿಟ್ಟು ನಾವು ಗಾಬರಿ ಆದ್ವಿ. ಆಮೇಲೆ ಫೋನ್ ಮಾಡಿದೆ ನಮ್ಮ ಮನೆಯವ್ರಿಗೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ನೀವೇ ಇಲ್ಲಿಗೆ ಬನ್ನಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ನಾವಲ್ಲಿ ಹೋಗುವಾಗ ಹಾಲ್ ಹತ್ರ ಹೋಗ್ಬೇಕಲ್ವ, ಹಾಗಾಗಿ ಅಲ್ಲಿ ಕೇಳಿದ್ವಿ ಏನಿದು ಅಂತ. ಅಲ್ಲೇನಿಲ್ಲ, ಕೆಲವರು ಬೇಗ ಅಲ್ಲೋಗಿ ಚೀಟಿ ತೊಗೊಂಬಂದಿರೋರೆಲ್ಲ ಇಲ್ಲಿ ಸಂಕಲ್ಪ ಮಾಡಿಸ್ತಿದ್ರು, ಅದಕ್ಕಷ್ಟೇ ಜನ ಹಂಗಿದ್ದಿದ್ದು. ಅದಾದಮೇಲೆ ಅಲ್ಲಿ ಗೋಮಾತೆ ಇರುತ್ತೆ, ಹಸು ನಿಲ್ಲಿಸ್ಕೊಂಡಿರ್ತಾರಲ್ಲಿ, ಅಲ್ಲಿ ಹೋಗಿ ಮತ್ತೆ ನಾವಲ್ಲಿ ಕ್ಯೂನಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದು. ಹಾಗಾಗಿ ನಾವು ಗೋಮಾತೆಗೆ ಹೋಗಿ ನಮಸ್ಕಾರ ಮಾಡಿ ಅದಾದಮೇಲೆ ನಾವು ಮತ್ತೆ ಆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಬೇಕು ಅಂತ. ಇವಾಗ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಇವಾಗ ಮೂಲ ದೇವರು ಅಂತ ಇದೆಯಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರು, ಅಲ್ಲಿಗೆ ಹೋದ್ವಿ ನಾವು. ಅಲ್ಲೂ ದರ್ಶನ ಮಾಡಿಕೊಂಡು ನಾವು ಸರ್ಪ ಸಂಸ್ಕಾರದ ಹಾಲ್ಗೆ ಹೋದ್ವಿ. ಇದಿಷ್ಟು ದರ್ಶನ ಮಾಡಿಕೊಂಡು ಹೋಗಲೇಬೇಕು, ಯಾಕೆಂದರೆ ನಾವು ಒಂದೇನೇ ಕೆಲಸ ಮಾಡ್ತೀವಿ ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಸರ್ಪ ಸಂಸ್ಕಾರ ಪೂಜೆ ಮುಗಿಯೋವರೆಗೂ ಇದೇ ಥರನೇ ಮಾಡಬೇಕು. ಈ ದೇವಸ್ಥಾನ ಮತ್ತು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆಯಲ್ಲ, 2 ದೇವಸ್ಥಾನಕ್ಕೂ ನಾವು ಹೋಗಿ ನಮ್ಮ ಕೋರಿಕೆನ ಸಲ್ಲಿಸಿ ಬರಬೇಕು, ದರ್ಶನ ಮಾಡ್ಕೊಂಬರ್ಬೇಕು. ಅದು ಸ್ಟೆಪ್ಸ್ ಇರೋದೇ ಇದೇ ಥರ. ನಾವು ಯಾಕೆಂದರೆ ಆಚೆ ಸರಿ ಹೋದಾಗಲೂ ಅಷ್ಟೇ, ಇದಕ್ಕೆ 5 ವರ್ಷಕ್ಕೂ ಮೊದಲು ನಾವು ಸರ್ಪ ಸಂಸ್ಕಾರ ಮಾಡಿಸಿದ್ದು. ಆವಾಗ ಲೇಪನ್ ಇನ್ನೂ ಹುಟ್ಟಿರಲಿಲ್ಲ, ಆ ಟೈಮಲ್ಲಿ ಮಾಡಿಸಿದ್ವಿ. ಆವಾಗಲೂ ಇದೇ ಥರನೇ ಹೇಳಿದರು. ನಾವು ಅದೇ ನೆನಪಿತ್ತಲ್ವ, ಹಾಗಾಗಿ ನಾವು ಮತ್ತೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ದೇವ್ರ ದರ್ಶನ ಎಲ್ಲ ಮಾಡೋದಕ್ಕೆ ಅಂತ. ನಾವಿಲ್ಲಿ ಬಂದು ಹೋಗೋ ತಕ್ಕ ನಮ್ದು ಅದೇ ಕೆಲಸನೇ. ಎಷ್ಟು ಸರಿ ದೇವ್ರಿಗೆ ದರ್ಶನ ಮಾಡೋ ಭಾಗ್ಯ ಯಾರಿಗೆ ಸಿಗುತ್ತೆ. ಇಲ್ಲಿ ನಾವು ಸರ್ಪ ಸಂಸ್ಕಾರ ಮಾಡ್ತಾರಲ್ಲ, ಅಲ್ಲಿ ಹಾಲಿಗೆ ಬಂದ್ವಿ. ಅಲ್ಲಿ ಎಲ್ಲ ಜೋಡಿಸಿಟ್ಟಿದ್ರು. ಇಲ್ಲಿ ಸಂಕಲ್ಪ ಮಾಡಬೇಕಿತ್ತು, ಸಂಕಲ್ಪ ಮಾಡಿ ಕೂತ್ಕೊಬೇಕು. ಇದೇ ಥರ 500 ಪುರೋಹಿತರುಗಳು ಸುಮಾರು ಕಡೆ ಕೂತ್ಕೊಂಡಿರ್ತಾರೆ ಅಲ್ಲಿ, ಯಾಕೆಂದರೆ ಅಷ್ಟು ಜನಕ್ಕೂ ಸಂಕಲ್ಪ ಮಾಡಬೇಕಲ್ವ. ಹಂಗಾಗಿ ನಾವು ಕ್ಯೂನಲ್ಲಿ ಹೋಗಿ ನಾವು ಸಂಕಲ್ಪ ಮಾಡಿಸ್ಬಿಟ್ಟು ನಮ್ಮ ರಿಜಿಸ್ಟರ್ ನಂಬರ್ ಇಲ್ಲಿ ಏನಿದೆ ಅಲ್ಲಿ ಕೂತ್ಕೊಂಡ್ವಿ. ಇದಾದಮೇಲೆ ಎಲ್ರದ್ದು ಸಂಕಲ್ಪ ಆಗಿ ಅವ್ರವ್ರ ಜಾಗದಲ್ಲಿ ಕೂತ್ಕೊಳ್ಳೋ ತಕ್ಕ ಪೂಜೆ ಸ್ಟಾರ್ಟ್ ಮಾಡಲ್ಲ. ನಮಗೆ ಅಂತ ಒಬ್ಬೊಬ್ಬರು ಪುರೋಹಿತರನ್ನ ಕೊಟ್ಟಿರ್ತಾರೆ, ನಾವು ಬಂದು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಬೇಕು. ಇದೇ ಥರ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಈ ಥರ ಅಲಂಕಾರ ಮಾಡಿರ್ತಾರೆ ದೇವ್ರದ್ದು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಮೈಯೆಲ್ಲ ಜುಮ್ಮನ್ಸೋದು. ಅಲ್ಲಿ ನಾಗಪ್ಪ ದೇವ್ರದ್ದು ಪ್ರತಿಮೆ ಎಲ್ಲ ಮಾಡಿದ್ರು, ಅದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ನಾನಿಲ್ಲಿ ಪೂಜೆನೆಲ್ಲ ಫುಲ್ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕೆಂದರೆ ಪೂಜೆ ಮಾಡುವಾಗ ನಾವು ಕೂಡ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಬೇಕಲ್ವ, ಹಂಗಾಗಿ ವಿಡಿಯೋ ಎಲ್ಲ ಮಾಡಬಾರ್ದು. ಹಂಗಾಗಿ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಗುಂಡಾಟನೆಲ್ಲ ತಮ್ಮ ಇಟ್ಟಿದ್ದವನು ಗೊತ್ತಾ? ಇವರೇ ಅವ್ರ ಮಗಳು ನೋಡಿ. ಉಡಪಿ ಬೇಕು ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಮನಸ್ಸು ಕೊಡು. ನನಗೆ ಎಲ್ಲ ಫ್ಯಾನು ಮೊಬೈಲು ಇಷ್ಟ ಕೊಡಬೇಡ, ನನಗೆ ಬೇಡ. ಅದಕ್ಕೆ ನಾನು ಕೊಡಲ್ಲ ಬಿಡು ನಿಮಗೆ. ಮಾಡ್ತಾರೆ ಇವತ್ತಿನ ಪೂಜೆ ಇದಾಗಿತ್ತು. ನಮ್ಮ ಹಿರಿಯರು ಯಾರೇ ಆಗಲಿ ಯಾರಾದರೂ ಹಾವನ್ನು ಸಾಯಿಸಿದರೆ ಅದು ನಮಗೆ ದೋಷ ಸುತ್ಕೊಂಡಿರುತ್ತಲ್ಲ, ಆ ದೋಷನ ನಿವಾರಣೆ ಮಾಡೋದಕ್ಕೋಸ್ಕರ ಈ ಪೂಜೆ ಮಾಡ್ತಾರೆ. ಇವತ್ತಿನ ಪೂಜೆಯಲ್ಲಿ ಹಾವು ತೀರ್ಕೊಂಡಿದೆ, ಅದನ್ನು ಸಂಸ್ಕಾರ ಮಾಡಿದ್ದೀವಿ ಅನ್ನೋ ಥರ ಹೇಳಿದ್ರು. ಅದನ್ನು ಸಂಸ್ಕಾರ ಮಾಡಿದ್ಮೇಲೆ ನಮಗೆ ಸೂತ್ಕ ಆಗಿರುತ್ತಲ್ವ, ಹಂಗಾಗಿ ನಾವೀಗ ರೂಮ್ಗೆ ಹೋಗಿ ಸ್ನಾನ ಮಾಡಿ ಅದಾದಮೇಲೆ ತಿಂಡಿಗೆ ಹೋಗಿ ಅಂತ ಹೇಳಿದ್ರು. ಆದರೆ ಇವತ್ತು ದೇವಸ್ಥಾನಗಳಿಗೆಲ್ಲ ಹೋಗಬೇಡಿ, ಸೂತ್ಕ ಅಲ್ವಾ, ಹಾಗಾಗಿ ದೇವಸ್ಥಾನಗಳಿಗೆ ಹೋಗಂಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಹಂಗೆ ಮಾಡಿ ರೂಮ್ಗೆ ಬಂದು ಸ್ನಾನ ಮಾಡಿ ಬಟ್ಟೆಗಳೇನಿದೆಯೋ ಅದನ್ನೆಲ್ಲ ಒಗೆದಾಕಿದ್ವಿ. ಸೂತ್ಕ ಅಂತ ಇರುತ್ತಲ್ವ, ಹಂಗಾಗಿ ಅದೆಲ್ಲ ಒಗಿಬೇಕು. ಹಂಗಾಗಿ ಒಗೆದು ಒಣಗಾಕಿ ನಾವು ಅದಾದಮೇಲೆ ತಿಂಡಿಗೆ ಅಂತ ಹೋದ್ವಿ. ತಿಂಡಿನೂ ಅಷ್ಟೇ, ನಮಗೆ ಅಂತ ಸಪ್ರೇಟು ಊಟದ ಅಲ್ಲಿದೆ. ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಅಂಥ ಅಡುಗೆ ಮಾಡಿರ್ತಾರೆ, ಆ ಊಟ ನಾವು ತಿನ್ನಬೇಕು. ಇಲ್ಲಿ ಊಟದಲ್ಲಿದೆಯಲ್ಲ, ಇಲ್ಲಿ ಸರ್ಪ ಸಂಸ್ಕಾರ ಯಾರು ಮಾಡಿಸ್ತಾರೋ ಅವ್ರಿಗೆ ಮಾತ್ರ ಅದು ಅಲೋ ಇರುತ್ತೆ. ನಮಗೆ ಒಂದು ಟಿಕೆಟ್ ಕೊಟ್ಟಿರ್ತಾರೆ, ರಸೀದಿ ಇರುತ್ತೆ. ಅದ್ರದ್ದು ರಸೀದಿ ತೋರಿಸಿದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ನಾವು ಒಂದು ವೇಳೆ ಏನಾದರೂ ಕಳ್ಕೊಂಡ್ವಿ ಅದನ್ನು ಅಂದರೆ ನಮ್ಗೆ ಊಟನೂ ಇಲ್ಲ ಏನೂ ಇಲ್ಲ, ಆ ಥರ ಆಗೋಗುತ್ತೆ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂದರೆ ದೇವಸ್ಥಾನದ ಒಳಗಡೆ ಹೋಗಬೇಡಿ ಮತ್ತು ದೇವ್ರ ದರ್ಶನ ಮಾಡಬೇಡಿ ಅಂತ ಹೇಳಿದ್ರು. ದೇವಸ್ಥಾನದಲ್ಲಿ ವರಂಡ್ಲ ಇರುತ್ತಲ್ಲ, ಒಳಗಡೆ ಹೋದ್ರೆ ಒಂದು ಸ್ವಲ್ಪ ದೇವಸ್ಥಾನದಿಂದ ಆಚೆಗೆ ಒಂದು ವರಂಡ್ಲ ಥರ ಇರುತ್ತಲ್ಲ, ಅಲ್ಲಿ ಹೋಗಿ ದೇವ್ರಿಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಬೋದು, ಹಾಕಿ ಅಂತ ಹೇಳಿದ್ರು. ಲೇಟ್ ಬಂದು ಲಾಸ್ಟ್ ಎಷ್ಟೇ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮತ್ತೆ ನಾವು ರೆಸ್ಟ್ ಮಾಡಿದ್ವಿ. ನಿದ್ದೆ ಚೆನ್ನಾಗಿ ಬಂತು, ನಿದ್ದೆ ಇರಲಿಲ್ಲ. 2 ದಿನದಿಂದ ಬಸ್ಸಲ್ಲಿ ಓಡಾಡಿ ಮೈನವಾಗಿತ್ತಲ್ಲ, ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅದಾದಮೇಲೆ ಸಂಜೆ 4 ಗಂಟೆಗೆ ಮತ್ತೆ ಸ್ನ್ಯಾಕ್ಸ್ ಇರುತ್ತೆ. ಸ್ನ್ಯಾಕ್ಸ್ಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಡ್ತಾರೆ. ಬೆಳಗ್ಗೆ ಏನೋ ರೈಸ್ ಕೊಟ್ಟು ಅದಕ್ಕೇನೋ ಒಂದು ತರಕಾರಿ ಗೊಜ್ಜು ಥರ ಕೊಟ್ಟಿದ್ರು, ಚೆನ್ನಾಗಿತ್ತು ಅದೂ. ಇವಾಗ ಸ್ನ್ಯಾಕ್ಸ್ಗೆ ಅಂತ ಹೋಗಬೇಕು. ನೈಟ್ ಊಟ ಇಲ್ಲ, ನೈಟ್ ಊಟ ಮಾಡಬಾರ್ದಂತೆ, ಹಂಗಾಗಿ ಇವಾಗಲೇ ಕೊಡ್ತಾರೆ. ಸೂತ್ಕ ಅಲ್ವಾ, ಹಂಗಾಗಿ ಮಕ್ಳಿಗೆ ಏನಾದರೂ ಬೇಕಾದ್ರೆ ನೈಟ್ ತಿನ್ನಿಸಿ ಅಂತ ಹೇಳಿದರು. ಇದು ನಾವು ತಿನ್ನೋವಾಗಲೇ 4:30-5 ಗಂಟೆ ಹಂಗಾಗಿತ್ತು. ಇದು ಕೂಡ ಊಟದ ಟೈಮಿಂಗ್ಸ್ ಇರುತ್ತೆ. ಅವ್ರು ಯಾವಾಗ ಬೇಕೋ ಅವಾಗೆ ಹೋದರೆ ಅವ್ರು ಕೊಡಲ್ಲ, ಕ್ಲೋಸ್ ಆಗಿಬಿಡುತ್ತೆ. ನಮಗೆ ಇಷ್ಟು ಗಂಟೆಗೆ ಹೋಗಿ ಅಂದರೆ ನಾವು ಅಷ್ಟು ಗಂಟೆಗೆ ಹೋದರೆ ಮಾತ್ರ ಇಲ್ಲಿ ನಮ್ಗೆ ಊಟ.
ಇದು ಅವಲಕ್ಕಿ ಉಪ್ಪಿಟ್ಟು ಮತ್ತು ಜೊತೆಗೆ ಮೊಸರು ಕೊಡ್ತಾರೆ, ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನೋದಕ್ಕೆ. ಅವಲಕ್ಕಿ ಸಪ್ರೇಟು, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ಒಂಥರ ಸ್ವೀಟ್ ಅವಲಕ್ಕಿ ಥರ ಇದೆ, ಖಾರ ಮತ್ತು ಸ್ವೀಟ್ ಅವಲಕ್ಕಿ. ಹಾಗೆ ಹಾಲು ಕುಡಿಯೋರ್ಗೆ ಹಾಲು, ಕಾಫಿ ಕುಡಿಯೋರಿಗೆ ಕಾಫಿ ಮತ್ತು ಟೀ ಕುಡಿಯೋರಿಗೆ ಟೀ, ಈ ಥರನೂ ಕೊಡ್ತಾರೆ. ಅವ್ರು ಯಾವ್ದು ಬೇಕೋ ಅದನ್ನು ಕುಡಿಬೋದು. ಇವಾಗ ನಾವು ದೇವಸ್ಥಾನದ ಒರಂಡ್ಲ ಇರುತ್ತಲ್ಲ, ಅಲ್ಲಿ ಆಚೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಏನಪ್ಪ ಇದು ಇಷ್ಟೊಂದು ಸರಿ ದರ್ಶನ ಮಾಡ್ತಾರೆ ಅಂತ ಅನ್ಕೊಬೋದು. ಬಟ್ ಈ ಟೈಮಲ್ಲಿ ನಾವು ಹಿಂಗೆ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಅಂತ ಬಂದಾಗ ಅವ್ರು ಹೇಳಿದಷ್ಟು ದಿನವೂ ನಾವು ಈ ಥರ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನನಗದು ನಿಜ ಆಗಿದೆ, ಅದು ತುಂಬ ಒಳ್ಳೆಯದಾಗಿದೆ ನಮಗೆ. ಇದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಮತ್ತೆ ಅಲ್ಲಿ ಮೇಯ್ನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಸೊ ಇನ್ನೂ ಒಂದು 6:30 ಆಗಿತ್ತು ಅಷ್ಟೇ. ಹಾಗಾಗಿ ಟೈಮ್ ಇದೆ ಅಲ್ವಾ, ನೋಡೋಣ ಅಂಗಡಿ ಎಲ್ಲ ನೋಡೋಣ. ನೆನ್ನೆಲ್ಲ ಮಳೆ ಬರ್ತಿತ್ತು, ನೀಟಾಗಿ ಅಂಗಡಿ ಎಲ್ಲ ನೋಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಒಳ್ಳೆ ಕಡಿಮೆ ಪ್ರೈಸಿಗೆ ಒಳ್ಳೊಳ್ಳೆ ಆಟ ಸಾಮಾನುಗಳು ಸಿಕ್ತು. ಮತ್ತು ಬ್ಯಾಗ್ಗಳೆಲ್ಲ ಮಾರ್ತಾಯಿದ್ರು. ವರ್ತ್ ಅನ್ನಿಸ್ತು ನನಗೆ, ಒಂದೊಂದು ಕಾಸ್ಟ್ಲಿ ಅಂತಲೂ ಅನ್ನಿಸ್ತು. ಒಂಥರ ಹೊಸ ಡಿಸೈನ್ಸ್ ಎಲ್ಲ ನೋಡಿದೆ, ಚೆನ್ನಾಗಿ. ನಮ್ಮ ಲೇಪನ್ಗೆ ಆಟ ಸಾಮಾನು ಹುಚ್ಚು ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಅವನಿಗೆ ಕಂಡಿದ್ದೆಲ್ಲ ಬೇಕು ಅಂತಲೇ. ನಮಗೂ ಬೈತಿದ್ವಿ, ದುಡ್ಡೇನು ಗಿಡದಲ್ಲಿ ಬಿಡುತ್ತಾ, ಯಾಕೆ ಇಷ್ಟೊಂದು ಕೇಳ್ತೀಯ ಅಂದ್ಬಿಟ್ಟು. ಅಷ್ಟು ರೋದು ಸಿಕ್ಬಿಟ್ಟ, ಯಾಕೆಂದರೆ ಅಷ್ಟು ದಿನವೂ ಅಲ್ಲೇ ಇದ್ವಲ್ಲ. ಅಲ್ಲಿ ಮಂಜುನಾಥ ದೇವ್ರ ದೇವಸ್ಥಾನದಲ್ಲೂ ಅಂದರೆ ಧರ್ಮಸ್ಥಳದಲ್ಲೂ ಹಂಗೆ ಮಾಡ್ದ, ಇಲ್ಲೂ ಹಂಗೆ ಮಾಡ್ದ. ಬಿಡಲ್ಲಿ ಅಲ್ಲಿ ಬಿಡು, ಅಲ್ಲಿ ಅಮ್ಮ ಬಿಡು, ಅಮ್ಮ ಬಿಡು ಪಾಪ, ಅಲ್ಲಿ ಬಿಡು ಅಮ್ಮ. ಅಜ್ಜಿ ಬಿಡು. ಬಟ್ಟೆ ಬ್ಯಾಗು ಓದ್ಕೊಂಡು ಹೋಗ್ತಿದ್ವಿ, ಇಂಥವೆಲ್ಲ ನಾವು ನೋಡಿಲ್ಲ. ಅದಕ್ಕೆ ನನಗೆ ನಾವು
ಒನ್ ಡೇ ಇವತ್ತಿನ ಪೂಜೆ ಯಾವ ಥರ ಇತ್ತು, ಹೇಗೆಲ್ಲ ಆಯಿತು ಅಂತ. ನಾನು ನಾಳೆ ಯಾವ ಥರ ಪೂಜೆ ಅಂತ ಅಂದರೆ, ಇವತ್ತು ಸಂಸ್ಕಾರ ಆಗಿದೆ, ಸೂತ್ಕ ಅಂತ ಹೇಳಿದ್ರು. ನಾಳೆ ಸೂತ್ಕ ಕಳ್ಕೊತಾರೆ, ಪಿಂಡ ಪ್ರದಾನ ಮಾಡೋದೆಲ್ಲ ಆ ಥರ ಪೂಜೆ ಎಲ್ಲ ಇರುತ್ತೆ. ಅದು ಕೂಡ ಒಂದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅದರಲ್ಲಿ ನೀವು ವಿಡಿಯೋ ನೋಡ್ಬೋದು. ನಾನು ಅದನ್ನು ಶೇರ್ ಮಾಡ್ತೀನಿ. ನಾವು ಎರಡೂ ದೇವಸ್ಥಾನದ ವರಂಡ್ಲದಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ರೂಮ್ ಹತ್ರ ಬಂದ್ವಿ. ನೈಟು ಮಲ್ಕಬೇಕು, ನಿದ್ದೆ ಮಾಡಬೇಕು ಅಂತ. ಬೆಳಗ್ಗೆ 5 ಗಂಟೆಗೇನೋ ಕರೆದಿದ್ದಾರೆ ಪೂಜೆಗೆ. 5 ಗಂಟೆಗೆ ಬರಬೇಕು ಅಂತ. 5 ಗಂಟೆಯಿಂದ 6 ಗಂಟೆ ಲಾಸ್ಟು, 6-6:30. ಎರಡನೇ ದಿನದ ಪೂಜೆ ಪುನಸ್ಕಾರ ಎಲ್ಲ ಹೇಗಿತ್ತು ಅಂತ ನಾನು ನಿಮಗೆ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.